ಸಕ್ಕತ್ತಾಗಿ ಬಂದಿದೆ ಮಾತ್ರ. ಸಕ್ಕತ್ತಾಗಿದೆ. ಉಪ್ಪು ಕಡಿಮೆ ಇದ್ದರೆ ಓಕೆ, ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡುವ. ಹೋಮ್ ಮೇಡ್ ಪಿಜ್ಜಾ ಮಾಡ್ತಾಯಿದ್ದೀನಿ ಗೈಸ್. ನೀವು ಅನ್ಕೋಬೋದು ಇದೇನು ಪಿಜ್ಜಾನ ಓವನಲ್ಲಿ ಮಾಡೋದು, ಇವೇನು ತವದ ಮೇಲೆ ಮಾಡ್ತಾಯಿದ್ದೀನಿ ಅಂತ. ಹೇಳಲಿಲ್ಲ ಆವಾಗಲೇ ಹೋಮ್ ಮೇಡ್ ಪಿಜ್ಜಾ ಅಂತ. ಹೋಮ್ ಮೇಡ್ ಪಿಜ್ಜಾ ಹೆಂಗಿರುತ್ತೋ ಹಂಗೆ ತಿನ್ನಬೇಕು. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹಳೆ ಬ್ಲಾಗ್ ಹಾಕಿದ್ದು ತುಂಬ ಹಿಂದೆ ಮಾಡಿದ್ದು, ಒಂದು 15 ಡೇಸ್ ಬ್ಯಾಕ್ ಮಾಡಿದ್ದು. ಅದನ್ನ ಈಗ 2-3 ಡೇಸ್ ಬ್ಯಾಕ್ ಪೋಸ್ಟ್ ಮಾಡಿದ್ದು. ಸೊ ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇನ್ಮೇಲೆ ಮಾಡಲೇಬೇಕು ಅಂತ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಹೋಮ್ ಮೇಡ್ ಪಿಜ್ಜಾ ಮಾಡ್ತಾಯಿದ್ದೀನಿ ಆಯಿತಾ. ಫುಲ್ ಫನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಆಯಿತಾ. ಫಸ್ಟ್ ಇವಾಗ ನಾನು ಟ್ರೈಪಾಡ್ ಸೆಟ್ ಮಾಡ್ಕೋಬೇಕು, ಬನ್ನಿ. ಗೈಸ್, ಇವಾಗ ಟ್ರೈಪಾಡ್ ಸೆಟ್ ಮಾಡಿದ್ದಾಯಿತು. ಇವಾಗ ಬನ್ನಿ ಸ್ಟಾರ್ಟ್ ಮಾಡುವ. ಏನೇನು ಬೇಕು ಎಲ್ಲ ತಂದಿಟ್ಕೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋದೊಂದೇ ಬಾಕಿ ಇರೋದು. ಲೆಟ್ಸ್ ಸ್ಟಾರ್ಟ್. ಓಕೆ ಗೈಸ್, ಇವಾಗ ಫೈನಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪಿಜ್ಜಾಗೆ ಬೇಕಾಗಿರುವ ಪಿಜ್ಜಾ ಬೇಸ್ ಇಲ್ಲಿದೆ. ಮತ್ತು ಅದಕ್ಕೆ ಮುಂಚೆ ಫಸ್ಟು ನಾವು ತರಕಾರಿನ ಹೆಚ್ಕೋಬೇಕು. 3 ಈರುಳ್ಳಿ, ಟೊಮೆಟೊ ಮತ್ತು ದಪ್ಪ ಮೆಣಸಿನ್ಕಾಯಿ. ಸೊ ಈಗ ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ಫಸ್ಟು ಕಟ್ ಮಾಡ್ಕೋತೀನಿ. ಪಿಜ್ಜಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಮನೆಯಲ್ಲಿ ಅಂದರೆ ಮಾಡಿದ್ದಾರೆ ನಮ್ಮ ಮನೇಲಿ, ಬಟ್ ನಾನು ಮಾಡ್ತಿರೋದು ಫಸ್ಟ್ ಟೈಮ್. ರೆಸಿಪಿ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕಲ್ತ್ಕೊಳ್ಳಿ. ಬೇಕಾದರೆ ಪಿಜ್ಜಾ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಹೋಮ್ ಮೇಡ್ ಪಿಜ್ಜಾ. ಆಗಲೇ ಕಣ್ಣಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಯಾವತ್ತು ಈ ಥರ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸುಮ್ಮನೆ ಗೈಸ್, ಕಂಪ್ನಿಯಲ್ಲಿಗೆ ಏನಾದರೂ ಬೇಕಲ್ಲ, ಅದಕ್ಕೆ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಅದಕ್ಕೋಸ್ಕರ ಈರುಳ್ಳಿ ಕಟ್ ಮಾಡೋದಂದ್ರೆ ಆಗಲ್ಲ ಸೀರಿಯಸ್ ಆಗಿ. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹೆಚ್ಕೋಬೇಕು. ಹೆಂಗೋ ಬಟ್ರು ಕಟ್ ಮಾಡಿದ್ರೆ ನೋಡಿ, ಆ ಥರ ಕಟ್ ಮಾಡಬೇಕು. ಮಾಡ್ತಿಲ್ಲ ಅವ್ರೆಲ್ಲ ಹಿಂಗೆ ಇಟ್ಕೊಂಡು ಮಾಡ್ಕೋಬೇಕು. ಕೈ ಕಟ್ಟಾಕ್ಬಿಟ್ರೆ ಕಷ್ಟ. ಆಮೇಲೆ ಗೈಸ್ ಆಗ್ತಿಲ್ಲ ಗೈಸ್. ನನಗೆ ಈ ಥರ ಆಗ್ಬೇಕು ಯಾವಾಗಲೂ. ಸುಮ್ಮನೆ ಡವ್ ಮಾಡ್ತಿರೋದು. ಯಾವ್ದು ಚೆನ್ನಾಗಿ ಬರುತ್ತೆ ಅದನ್ನ ತಮ್ಮನೇಲಿಗೆ ಹಾಕೋಕ್ಕೆ ಅಷ್ಟೇ. ಹಿಂಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು. ಸೊ ನಾನು 4 ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೇ ಒಂದು ಇದೆ ಲಾಸ್ಟ್, ಒಂದು ಮುಗೀತು. ನೆಕ್ಸ್ಟು ದಪ್ಪ ಮೆಣಸಿನ್ಕಾಯಿ. ಗೈಸ್ ಏನೂ ಮಾತಾಡ್ತಾ ಇಲ್ಲ. ಸೊ ಫಸ್ಟು ಕಟ್ ಮಾಡ್ಕೊಬಿಡ್ತೀನಲ್ಲ, ಆಮೇಲೆ ಮಾತಾಡ್ತೀನಿ. ಗೈಸ್ ಕಟ್ ಮಾಡಿದ್ದಾಯಿತು. ಏನೋ ಒಂದು ಸಾಹಸ ಮಾಡ್ದಂಗೆ ಫೀಲ್ ಆಗ್ತಿದೆ ನನಗಂತೂ ಸೀರಿಯಸ್ ಆಗಿ.
ಎಷ್ಟು ತರಕಾರಿ 4 ಈರುಳ್ಳಿ, 4 ಟೊಮೆಟೊ, 2 ದಪ್ಪಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡೋಕ್ಕೆ ಎಷ್ಟೊತ್ತಾಗಿ ಸುಸ್ತಾಗ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇವಾಗ ಪಟ್ಟಂತ ಬನ್ನಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಅರ್ಧಂಪರ್ಧ ಫ್ರೈ ಮಾಡ್ಕೋಬೇಕು ಗೈಸ್. ಇದರಲ್ಲಿ ಈಗ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಯಾರು ಎಲ್ಪು ಇಲ್ದೇ ಪಿಜ್ಜಾ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಅದು ತಪ್ಪು. ನಮ್ಮಮ್ಮ ಎಲ್ಲ ವಾಟ್ಸಪ್ಪಲ್ಲಿ ವಾಯ್ಸ್ ರೆಕಾರ್ಡ್ ಕಳ್ಸೋರೆ, ಅದನ್ನ ಕೇಳಿಸ್ಕೊಂಡು ಮಾಡ್ತಾ ಇರೋದು. ಸೊ ಒಂದು ನಿಮಿಷ ಇರಿ, ಇನ್ನೊಂದ್ಸಲ ವಾಯ್ಸ್ ರೆಕಾರ್ಡ್ ಕೇಳಿಸ್ಕೋಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಗೈಸ್ ನೆಕ್ಸ್ಟ್ ಸ್ಟೆಪ್ಪು, ಈಗ ಬಾಂಡಿಗೆ ಫಸ್ಟ್ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡಬೇಕು. ಬನ್ನಿ ಮಾಡೋಣ. ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹಾಕ್ಬಿಟ್ಟೆ ಗೈಸ್. ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಬೆಟರು, ನಾನೇ ಕ್ಲೀನ್ ಮಾಡಬೇಕು ಮತ್ತೆ ಆಮೇಲೆ. ಗೈಸ್ ಈಗ ಅದನ್ನ ಫ್ರೈ ಮಾಡಿದ್ದೆ ಇತ್ತು, ಒಂದು 2-3 ಮಿನಿಟ್ಸ್ ಅದನ್ನ ಮುಚ್ಚಿಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಬನ್ನಿ. ನೋಡಿ ಗೈಸ್, ಈ ಥರ ಆಗಿದೆ. ಎಷ್ಟು ನೀಟಾಗಿ ಕಟ್ ಮಾಡಿದ್ದೀನಲ್ವಾ. ಗೈಸ್ ಉಪ್ಪು ಎಷ್ಟು ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಸೊ ಅಂದಾಜಿಗೆ ನನಗೆ ಎಷ್ಟು ಬೇಕು ಅಷ್ಟಾಗಿ ನಾನೇ ಹಾಕ್ಬಿಟ್ಟಿದ್ದೀನಿ. ಸೊ ಉಪ್ಪು ಕಡಿಮೆ ಇದ್ದರೆ ಓಕೆ, ಉಪ್ಪು ಜಾಸ್ತಿ ಆದರೆ ಕಷ್ಟ ಆಗ್ಬಿಡುತ್ತೆ. ನೋಡುವ ಇರಿ. ಮಧ್ಯ ಹಿಂಗೆ ಎತ್ಕೊಂಡು ಟೇಸ್ಟ್ ಚೆನ್ನಾಗಿದೆ. ಏನು ಅನ್ಕೋಬಿಡಿ, ನಾವೇ ತಿನ್ನೋದಲ್ವ, ನಮ್ಮನೇಲೇ ತಿನ್ನೋದು, ಬೇರೆ ಯಾರಿಗೂ ಕೊಡ್ತಾ ಇಲ್ವಲ್ಲ, ಅದಕ್ಕೆ ನಾವೇ ಟೇಸ್ಟ್ ಮಾಡ್ಕೊತಾ ಇದ್ದೀವಿ ಫಸ್ಟೇ. ಬೇರೆಯವ್ರು ಕೊಡೋದಿದ್ರೆ ಆ ಥರ ಎಲ್ಲ ಟೇಸ್ಟ್ ಮಾಡೋದು. ಸೊ ನಾನು ಮತ್ತು ನಮ್ಮಮ್ಮ ಮಾತ್ರ ತಿನ್ನೋದು. ಸೊ ಅದಕ್ಕೆ ಹಂಗೆ ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಅನ್ಕೋಬಿಡಿ ಮೇಲೆ. ಸೊ ಏನು ಮಧ್ಯದಲ್ಲೆಲ್ಲ ಕೈ ಹಾಕ್ಕೊಂಡು ತಿಂತಾಯಿದ್ದೀರಾ, ಟೇಸ್ಟ್ ನೋಡ್ತಿದ್ದೀರಾ ಅಂತೆಲ್ಲ ಅನ್ಕೋಬಿಡಿ. ಗೈಸ್ ನೆಕ್ಸ್ಟು ನೋಡಿ, ಪಿಜ್ಜಾ ಚಿಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಹಾಕ್ತಾಯಿದ್ದೀನಿ. ಬರ್ತಾನೆ ಇಲ್ಲ. ಗೈಸ್ ನೆಕ್ಸ್ಟು ಯಾವುದೋ ಒಂದು ಇದೆ, ಇದು ನಮ್ಮಮ್ಮ ಹಾಕೋಕೆ ಹೇಳಿದ್ರು. ಗೈಸ್ ನೆಕ್ಸ್ಟ್ ಸ್ಟೆಪ್ಪೇ ಇರೋದು. ಇದೇನೋ ಮುಗಿಸ್ಬಿಟ್ಟೆ ಹೆಂಗೋ. ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ ಅದು. ಗೈಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗ್ತೀನಿ ಇರಿ. ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ಬಿಡ್ತೀನಿ. ಅದು ನೋಡಿ, ಇದನ್ನ ಅಂದರೆ ತವದ ಮೇಲೆ ಇಡಬೇಕು ಇದನ್ನ. ಸೊ ಅದನ್ನ ಹೆಂಗೆ ಇಡ್ತೀನಿ ಎಲ್ಲ ತೋರಿಸ್ತೀನಿ ಇರಿ. ಗೈಸ್ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದೇ ಬಿಟ್ಟೆ ನೋಡಿ. ಗೈಸ್ ನೀವು ಅನ್ಕೋಬೋದು ಇದೇನು ಪಿಜ್ಜಾನ ಓವನಲ್ಲಿ ಮಾಡೋದು, ಇವ್ರೇನು ತವದ ಮೇಲೆ ಮಾಡ್ತಾಯಿದ್ದೀನಿ ಅಂತ. ಹೇಳಲಿಲ್ಲ ಆವಾಗಲೇ ಹೋಮ್ ಮೇಡ್ ಪಿಜ್ಜಾ ಅಂತ. ಹೋಮ್ ಮೇಡ್ ಪಿಜ್ಜಾ ಹೆಂಗಿರುತ್ತೋ ಹಂಗೆ ತಿನ್ನಬೇಕು. ಸೊ ಓವನ್ ಎಲ್ಲ ಇಲ್ಲ. ಸೊ ನಾವು ಮಾಡೋದು ಯಾವಾಗಲೂ ನಮ್ಮ ಅಮ್ಮ ಮಾಡೋದು ಇದರಲ್ಲೇ ಯಾವಾಗಲೂ ಮಾಡೋದು. ಸೊ ಅದನ್ನೇ ಪಿಜ್ಜಾ ಅಂದ್ಕೊಂಡು ತಿನ್ನಬೇಕಷ್ಟೇ. ಇವಾಗ ಸೇಮ್ ಪಿಜ್ಜಾ ಥರನೇ ಟೇಸ್ಟ್ ಇರುತ್ತೆ. ಸೊ ಇವಾಗ ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ ನೋಡಿ. ಇದನ್ನ ಫಸ್ಟು ಸ್ವಲ್ಪ ಬಟರ್ ಹಾಕಬೇಕು. ಅಂದರೆ ಹಿಂದೆ ಮುಂದೆ ಬಟರ್ ಹಾಕಿ ಸ್ವಲ್ಪ ಅದನ್ನ ಬಿಸಿ ಮಾಡಬೇಕು. ಸೊ ಬಟರ್ ಇಲ್ಲ ಪರವಾಗಿಲ್ಲ, ಹಂಗೆ ಮಾಡೋದಾಯಿತು. ಸೊ ಫಸ್ಟು ಸ್ಲೋವಲ್ಲಿ ಇಟ್ಕೋಬೇಕು.
ಅಯ್ಯೋ ಸ್ಲೋ ಮಾಡೋಕ್ಕೋಗಿ ಆಫೇ ಮಾಡ್ಬಿಟ್ಟು. ಸೊ ಇರಿ ಒಂದು ನಿಮಿಷ ಹಂಗೆ. ಗೈಸ್ ಒಂದು ಮತ್ತೆ ಹೋಗ್ಬಿಟ್ಟಿದ್ದೆ ನಾನು. ಏನಪ್ಪ ಅಂದರೆ ಚೀಸ್ನ ತಗೊಬಂದಿದ್ದೀನಿ, ಮರ್ತೇ ಹೊಡಿದ್ದೀನಿ ನೋಡಿ. ಚೀಸ್ ಆಮೇಲೆ ತುರ್ದು ಇವಾಗ ಇಟ್ಟಿದ್ದೀನಿ. ಫಸ್ಟು ಸ್ಟಾರ್ಟಿಂಗ್ ಚೀಸೇ ಇರಬೇಕಲ್ಲ ಮೇಯ್ನು. ಚೀಸ್ ಇಲ್ಲಾಂದರೆ ಪಿಜ್ಜಾನೇ ಚೆನ್ನಾಗಿರಲ್ಲ. ಸೊ ಇವಾಗ ನೋಡಿ ಇದು ಈ ಥರ ಆಗಿದೆ. ಸೊ ಇದ್ರ ಮೇಲೆ ಅದನ್ನು ಹಾಕ್ಬಿಟ್ರೆ ಮುಗೀತು ಪಿಜ್ಜಾ, ತಿಂದ್ಬಿಡೋದು ಚೆನ್ನಾಗಿ. ಗೈಸ್ ನೀವು ಅಂದ್ಕೊಂಡಂಗೆ ಆ ಥರ ಅಲ್ಲ ಪಿಜ್ಜಾ ಅಲ್ಲ ಇದು. ಮನೆ ಪ್ರೊಫೆಷ್ನಲ್ ಪಿಜ್ಜಾ ಇದು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವೇ ಕಮೆಂಟ್ ಮಾಡಿಬಿಡ್ತೀರ. ಈ ಮಸಾಲಾನ ಇದ್ರ ಮೇಲೆ ಕೂರಿಸ್ಬೇಕು ಚೆನ್ನಾಗಿ. ಈ ಥರ ಡಿಫ್ರೆಂಟ್ ಪಿಜ್ಜಾ ಇದು, ತೋರಿಸ್ತೀನಿ. ಗೈಸ್ ಡಿಫ್ರೆಂಟ್ ಪಿಜ್ಜಾ, ಡಿಫ್ರೆಂಟಾಗಿ ಮಾಡ್ತಾಯಿರೋದು ನಾವು. ಅಲ್ಲೇ ಹಿಂಗೇನೆ ಮಾಡೋದಾದ್ರೆ ಜಾಸ್ತಿ ಚೀಸ್ ಆಗಿ ಚೆನ್ನಾಗಿ ಉಪ್ಪಿಸ್ಬಿಟ್ಟಿರ್ತಾರೆ ಅಷ್ಟೆ. ನಿಮಗೆ ಲಾಸ್ಟಲ್ಲಿ ಫಿನಿಶಿಂಗ್ ಹೆಂಗೆ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ವೆಯ್ಟ್ ಮಾಡಿ ಗಾಯ್ಸ್. ಮೇನ್ ಥಿಂಗೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ಕೆಚಪ್ ಹಾಕೇ ಇಲ್ಲ, ಇದಕ್ಕೆ ಮಿಕ್ಸ್ ಮಾಡಬೇಕಿತ್ತಲ್ಲ. ಪರವಾಗಿಲ್ಲ, ಈಗ ಹಾಕಿದ್ರೆ ಆಯ್ತು ಬಿಡಿ. ನೋಡಿ ಇವಾಗ ಹೆಂಗೆ ಬರ್ತಿದೆ ಚೀಸ್ ಎಲ್ಲ ಇವಾಗ ಹಾಕ್ತೆ ಅದ್ರ ಮೇಲೆ. ಸೊ ಅದು ಹಿಡ್ಕೋತಾ ಇದೆ. ಸೊ ರೆಡಿ ಆಗುತ್ತೆ, ಇಲ್ಲಿ ರೆಡಿ ಮಾಡುವ ನಿಮಿಷ. ಗೈಸ್ ಫೈನಲಿ ಪಿಜ್ಜಾ ರೆಡಿ ಆಯಿತು ನೋಡಿ. ಗೈಸ್ ಫೈನಲಿ ಇವಾಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ಗೈಸ್ ಪಿಜ್ಜಾ ತಿಂದಿರೋ ನಮ್ಮಮ್ಮನ ರಿಯಾಕ್ಷನ್ ಕೇಳೋದು ಬನ್ನಿ. ನಮ್ಮಮ್ಮನ ಇವಾಗ ತಿಂದರು ಪಿಜ್ಜಾನ. ಸೊ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಕ್ಯಾಮ್ರಾದಲ್ಲಿ ತೋರಿಸಲ್ಲ, ಬರೀ ವಾಯ್ಸ್ ಮಾತ್ರ ಕೇಳಿಸ್ತೀನಿ, ಓಕೆನಾ? ಹೆಂಗಿತ್ತಮ್ಮ ಪಿಜ್ಜಾ? ಸೂಪರ್, ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಮಾಡಿದ್ರು ಸೂಪರ್. ಬೇರೆಯವ್ರೆಲ್ಲ ಏನು ಅನ್ಕೊಂಡಿದ್ದೆ ಅಂದರೆ ಪಿಜ್ಜಾ ಅಂದರೆ ಓವನಲ್ಲಿ ಮಾಡೋದು ಅಂತ ಅಂದ್ಕೊಂಬಿಟ್ಟವ್ರೆ. ಸೊ ಓವನಲ್ಲಿ ಮಾಡಿಲ್ಲ. ಸೊ ನಾವು ರೆಗ್ಯುಲರಾಗಿ ಹಿಂಗೆ ಮಾಡೋದು ಪಿಜ್ಜಾ ತಿನ್ನಬೇಕು ಅಂದರೆ. ಸೊ ಅಷ್ಟು ತಿನ್ನಬೇಕು ಅಂತ ಇದ್ದರೆ ಅಲ್ಲೇ ಹೋಗಿ KFC ಡಾಮಿನೋಸ್ಗೆ ಹೋಗಿ ತಿಂತೀವಿ. KFC ಅಂತ ಇದೆ, ನಾನು ಡಾಮಿನೋಸ್ಗೆ ಹೋಗಿ ತಿಂತೀವಿ. ಸೊ ಮನೇಲೇ ಮಾಡಬೇಕಂದ್ರೆ ಮಾತ್ರ ಈ ಥರ ಮಾಡೋದಷ್ಟೇ. ಇದೇ ನಮ್ಮನೆ, ನಾವು ಮಾಡೋದು ಈ ಥರನೇ ಪಿಜ್ಜಾ, ಓಕೆನಾ? ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬೈ ಬಾಯ್.